ನಮ್ಗೆ ಎಲ್ಲ ರೀತಿಯೂ ಒಳ್ಳೇದು ಮಾಡಿದ್ದಾರೆ. ನಮ್ಮ ಇದರಲ್ಲಿ ಏನೇ ಒಂದು ಹಬ್ಬ ಹರಿದಿನಗಳು ಆ ಥರ ಎಲ್ಲ ಇದ್ರೂ ಅವರೇನೆ ಇದು ಮಾಡ್ತಾರೆ. ಆಮೇಲೆ ಇದನ್ನು ಲಕ್ಷ್ಮಿ ಅವರು ತುಂಬ ಚೆನ್ನಾಗಿ ನಿಭಾಯಿಸ್ತಿದ್ದಾರೆ ನಮ್ಮ ವಾರ್ಡಲ್ಲಿ. ನಮಗೇನೇ ಎಲ್ಲ ಸೌಕರ್ಯ ಚೆನ್ನಾಗಿದೆ. ಇದ್ರದ್ದು ಸ್ಯಾನಿಟ್ರಿದು ಒಂದು ಸ್ವಲ್ಪ ನಮಗೆ ಪ್ರಾಬ್ಲಮ್ ಇದೆ, ಅದೊಂದು ಕ್ಲಿಯರ್ ಮಾಡಿಕೊಟ್ರೆ ಸಾಕು. ಪ್ರತಿಯೊಂದರಲ್ಲೂ ಸರ್ ಚೆನ್ನಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಎಸ್ ಟಿ ಸೋಮಶೇಖರ್ ಅವರು. ಪುಷ್ಪಾದೇವ್ ಒಂದು ನಮ್ಮನ್ನು ಕೋರಿಕೆ ಮಾಡಿಕೊಂಡ್ರು. ಹಾಗೆ ನಾನು ಪ್ರೇರಣಾ ಮಹಿಳಾ ಸಂಘದ ಪ್ರೆಸಿಡೆಂಟ್ ಆಗಿ ಮಾತಾಡ್ತಾ ಇದ್ದೀನಿ. ಪ್ರತಿ ಸಾರಿ ವುಮೆನ್ಸ್ ಡೇನಲ್ಲಿ ನಮ್ಮ ಸಂಘಕ್ಕೆ ಪ್ರತಿಯೊಂದು ಸಹಕಾರ ಇದ್ದೇ ಇರುತ್ತೆ. ಪುಷ್ಪಾ ದೇವರಾಜ್ ಕಡೆಯಿಂದಲೂ ಇರುತ್ತೆ. ಅಲ್ಲೇ ನಮ್ಮ ಬಡಾವಣೆ ಎಲ್ಲ ಸ್ಟ್ರೀಟ್ಗಳಲ್ಲೂ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕಾಗಿ ಅಂತೇಳಿ ಎಲ್ಲರ ಮಹಿಳೆಯಲ್ಲಿ ಮಾತಾಡಿಕೊಂಡು ನಾವು ಒಂದು ವಾರದ ಮುಂಚೆನೇ ಪ್ರಿಪ್ರೇಷನ್ ಆಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುತ್ತೇವೆ. ಎಲ್ಲ ಮಹಿಳೆಯರಿಗೂ ಪ್ರೈಸಸ್ ಕೊಡಬೇಕು ಅನ್ನೋದೇನಿರಲ್ಲ. ಆದರೆ ಈ ಒಂದು ಕಾರ್ಯಕ್ರಮ ಎಲ್ಲರಿಗೂ ಖುಷಿಯಾಗಿದೆ. ಹಾಗೆ ಮುಂಬರುವ ಒಂದು ಚುನಾವಣೆಯಲ್ಲಿ ನಮ್ಮ ಪುಷ್ಪಾ ದೇವರಾಜ್ಗೆ ಒಳ್ಳೆಯದಾಗಲಿ. ನಮ್ಮ ಎಲ್ಲರ ಕಡೆಯಿಂದ ಅಭಿಮಾನ ಅವ್ರಿಗಿರುತ್ತೆ, ನಮ್ಮ ಸಹಕಾರ ಸದಾ ಇರುತ್ತೆ. ನನ್ನ ಹೆಸರು ಶ್ರೀಮತಿ ಪುಷ್ಪಾ ದೇವರಾಜ್ ಅಂತೇಳಿ, ನಾಗದೇವನಹಳ್ಳಿ ಮುಖಂಡರು. ನಮ್ಮ ಯಶವಂತಪುರ ಕ್ಷೇತ್ರದಲ್ಲಿ ಎಸ್ ಟಿ ಸೋಮಶೇಖರ್ ಅವರ ನೇತೃತ್ವದಲ್ಲಿ ಈ ಮನೆಗೊಂದು ರಂಗೋಲಿ ಸ್ಪರ್ಧೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮ ಮಾಡ್ತಾ ಇರೋದು ವಿಶ್ವ ಮಹಿಳಾ ದಿನಾಚ ಅಂಗವಾಗಿ ಹೆಣ್ಮಕ್ಳಿಗೆ ಅಂತಲೇ ಈ ಕಾರ್ಯಕ್ರಮವನ್ನು ಎಸ್ ಟಿ ಸೋಮಶೇಖರ್ ಅವರು ಮಾಡ್ತಾಯಿದ್ದಾರೆ. ಮೊದಲು STS ಕಪ್ ಅಂತೇಳಿ ಯುವಕರಿಗೆ ಮಾಡಿದ್ರು, ಪ್ರತಿಭಾ ಪುರಸ್ಕಾರ ಅಂತೇಳಿ ವಿದ್ಯಾರ್ಥಿಗಳಿಗೆ ಮಾಡಿದ್ರು. ಈಗ ಮಹಿಳೆಯರಿಗೆ ಅಂತಲೇ ಈ ಕಾರ್ಯಕ್ರಮವನ್ನು ನಮ್ಮ ಸೋಮಶೇಖರ್ ಸಲ್ಲಿಸಿದ್ದಾರೆ. ಹಾಗೆಯೇ ಈ ಕ್ಷೇತ್ರಕ್ಕೆ ನಮ್ಮಂಥ ಶಾಸಕರು ಸಿಕ್ಕಿರೋದು ನಮ್ಮೆಲ್ಲರ ಪುಣ್ಯನೇ ಅಂತಲೇ ಹೇಳ್ಬೋದು. ಅವರ ಅಭಿವೃದ್ಧಿ, ಅವರ ಜನಕ್ಕೆ ಸ್ಪಂದಿಸ್ತಿರೋದು ಮುಂದಿನ ದಿನಗಳಲ್ಲಿ ಅವ್ರನ್ನ ತುಂಬ ಬಹುಮತಗಳಿಂದ ಗೆಲ್ಸ್ಕೊಬರ್ತಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗೆ ನಮ್ಮ ನಾಗದೇವನಹಳ್ಳಿ ವಾರ್ಡು ಇವತ್ತು ಒಂಥರ ಹಬ್ಬದ ವಾತಾವರಣನೇ ಸೃಷ್ಟಿಯಾಗಿದೆ ಅಂತ ನಾವು ಹೇಳ್ಬೋದು. ಸರ್, ಇದು ನಮ್ಮ ಸಹೋದರಿ ಪುಷ್ಪಾ ದೇವರಾಜ್ ಅವರು ಹೇಳ್ದಂಗೆ ಇವತ್ತು ನಾಗದೇವನಹಳ್ಳಿ ವಾರ್ಡಲ್ಲಿ ಒಂದು ದಸರಾ ಸಂಭ್ರಮ ಅನ್ನೋಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು. ಏನು ನಮ್ಮ ಶಾಸಕರು ಸದಾ ಯಾವಾಗಲೂ ಕೂಡ ಒಂದು ಚಟುವಟಿಕೆ ರೀತಿಯಲ್ಲಿ 24x7 ಸಾರ್ವಜನಿಕರ ಒಂದು ಕೆಲಸ ಕಾರ್ಯದಲ್ಲಿ ತೊಡಗಿಕೊಳ್ತಾ ಇರ್ತಾರೆ. ಈಗ ಒಂದು ಸಂಕ್ರಾಂತಿ ಸಂಭ್ರಮ ಇರ್ಬೋದು, ಶಿವರಾತ್ರಿ ಹಬ್ಬ ಆಗಿರ್ಬೋದು, ಯುಗಾದಿ ಹಬ್ಬ ಆಗಿರ್ಬೋದು, ಪ್ರತಿಯೊಂದು ಹಬ್ಬದಲ್ಲೂ ಕೂಡ ಈ ಒಂದು ಸಂಭ್ರಮದಲ್ಲಿ ನಮ್ಮ ಯಶವಂತಪುರ ಕ್ಷೇತ್ರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಸಂಭ್ರಮಾಚರಣೆಯನ್ನು ಸೃಷ್ಟಿ ಮಾಡ್ತಾರೆ. ಅದೇ ರೀತಿ ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ಇಡೀ ಯಶವಂತಪುರ ವಿಧಾನಸಭಾ ಕ್ಷೇತ್ರದಾದ್ಯಂತ ಹಮ್ಮಿಕೊಂಡಿದ್ದು ಈ ನಮ್ಮ ನಾಗದೇವನಹಳ್ಳಿ ವಾರ್ಡಿನ ಸರದಿ ಇವತ್ತು ಈ ರಿಂಗ್ ರೋಡಿನ ಎಡಭಾಗ ಇವತ್ತು ಶನಿವಾರ, ಆ ರಿಂಗ್ ರೋಡಿಂದ ಭಾಗ ಆ ಕಡೆಗೆ ಭಾನುವಾರ ನಾಳೆಗೂ ಮಾಡ್ತಾ ಇದ್ದೀವಿ. ಜನ ತುಂಬ ಹೆಚ್ಚು ಆಸಕ್ತಿಯಿಂದ ಈ ರಂಗೋಲಿ ಸ್ಪರ್ಧೆಗೆ ಭಾಗವಹಿಸ್ತಾ ಇದ್ದಾರೆ. ಎಲ್ಲ ಈ ನಮ್ಮ ಇಂಥ ಒಂದು ಅವಕಾಶವನ್ನು ಈ ನಮ್ಮ ವಾರ್ಡಿನ ನಾಗರಿಕರಿಗೆ ಹಾಗೂ ಮಹಿಳೆಯರಿಗೆ ಮಾಡಿಕೊಟ್ಟಂಥ ನಮ್ಮ ಎಸ್ ಟಿ ಸೋಮಶೇಖರ್ ಗೌಡರಿಗೆ ಪುಷ್ಪಾ ದೇವರಾಜರ ಪರವಾಗಿ ಹಾಗೂ ನಾಗದೇವನಹಳ್ಳಿ ವಾರ್ಡಿನ ಎಲ್ಲ ನಾಗರಿಕರ ಪರವಾಗಿ ಎಸ್ ಟಿ ಸೋಮಶೇಖರ್ ಗೌಡರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ನಮಗೆ ಒಂದು ಮಹಿಳಾ ದಿನಾಚರಣೆಗೋಸ್ಕರ ರಂಗೋಲಿ ಸ್ಪರ್ಧೆ ಇಟ್ಟಿದ್ರು. ನಾವು ಎಲ್ಲ ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ಹಾಕಿದ್ದೀವಿ. ತುಂಬ ಖುಷಿಯಾಗಿದೆ ಸರ್. ಸೋಮಶೇಖರ್ ಸರ್ ಈ ಥರ ಆಯೋಜನೆ ಮಾಡ್ಕೊಡಕ್ಕೆ ನಮ್ಗೆ ತುಂಬ ಖುಷಿಯಾಗಿದೆ.